ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಜನಗಣತಿ ವಿಚಾರವಾಗಿ ಸವಿತಾ ಸಮಾಜದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಟ್ ಮಾಡಿದ್ದು. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರೂ ನಾವು ಆಹ್ವಾನ ಕೊಟ್ಟಿದ್ದು. ಇವತ್ತು ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಹಾಜರಿರ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಸವಿತಾ ಸಮಾಜದಿಂದ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಮುಖಂಡರು ಹಾಜರಿರುತ್ತಾರೆ. ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ವಿ ಕೃಷ್ಣಮೂರ್ತಿ ಅವರು ಹಾಗೂ ಸಮಾಜದ ಮುಖಂಡರಾದಂತಹ ಮಹೇಂದ್ರ ಅವರು, ನನ್ನ ಹೆಸರು ಕೃಷ್ಣಪ್ಪ ಅಂತ ವಕೀಲರಿದ್ದೀನಿ. ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ವಿಶೇಷವಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ, ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಮುಂದೆ ಕೂತ್ಕೊಂಡಂಥ ಎಲ್ಲ ಸಮಾಜದ ಮುಖಂಡರಿಗೂ ಕೂಡ ಸ್ವಾಗತಿಸುತ್ತಾರೆ. ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ಇತ್ತೀಚೆಗೆ ಸುದ್ದಿಯಾಗಿರುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ. ಆದರೆ ಎಲ್ಲ ಸಮುದಾಯಗಳು ಅವರವರ ಸಮುದಾಯಗಳನ್ನು ಗಟ್ಟಿ ಮಾಡುವಲ್ಲಿ ಮತ್ತು ಆ ಸಮಾಜದ ಸರ್ವೆಯಲ್ಲಿ ತಮ್ಮ ಸಮಾಜವನ್ನು ಪ್ರತಿನಿಧಿಸುವಂತಹ ನಾಯಕರುಗಳು ಮತ್ತು ಸ್ವಾಮೀಜಿಗಳು ಪತ್ರಿಕಾ ವರದಿಯನ್ನು ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜವನ್ನು ಗಟ್ಟಿಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಸವಿತಾ ಸಮಾಜದಿಂದ ಇದೇ ಪ್ರಥಮ ಬಾರಿಗೆ ಬೆಂಗಳೂರು ನಗರದಲ್ಲಿ ನೌಕರ ಸಂಘದ ಜೊತೆಗೆ ಮತ್ತೆ ಸಮಾಜದ ಎಲ್ಲ ಮುಖಂಡರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇವತ್ತು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಸಮಾಜವನ್ನು ಸಾಕಷ್ಟು ಉಪಜಾತಿಗಳಿಂದ ಕರೆಸ್ಕೊಳ್ಳುವಂಥದ್ದಿದೆ. 27 ಉಪಜಾತಿಗಳಿಂದ ಈ ಸಮುದಾಯವನ್ನು ಕರೀತಾರೆ. ಆದರೆ ನಾವೆಲ್ಲರೂ ಗಟ್ಟಿಯಾಗಿ ಒಂದೇ ನಿರ್ಧಾರವನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಸವಿತಾ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಹೇಳಿ ಬರೆಸಿ, ಅದರ ಜೊತೆಗೆ ಜಾತಿ ಕಾಲಂನಲ್ಲಿ ಸವಿತಾ ಅಂತ ಬರೆಸಿ, ಉಪಜಾತಿ ಬರೆಸಿದ್ರೂ ನಡೀತದ, ಬರೀಲಿಲ್ಲ ಅಂದ್ರೂ ನಡೀತದ. ಒಂದು ತಲೆಯಲ್ಲಿರಲಿ, ನೀವು ಎಷ್ಟು ಡಿವೈಡ್ ಆ್ಯಂಡ್ ರೂಲ್ ಮಾಡ್ಕೊತ ಹೋಗ್ತೀರಿ ಅಷ್ಟು ಸಮಾಜದ ಸಂಖ್ಯೆ ಕಮ್ಮಿ ಆಗ್ತದ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಕಾರ್ಯಕ್ರಮದಾಗ ಸ್ಪಷ್ಟವಾಗಿ ಏನಂತ ಹೇಳಿದಾರೆ ಅಂದ್ರೆ, ನೋಡ್ರಪ್ಪ, ಕನಕ ಸಮಾಜದವರು ಒಂದೇ ಶಬ್ದ ಬರೆಸ್ರಿ, ಆಲುಮತ, ಗೊಂಡ ಸಮಾಜ ಇನ್ನೊಂದು ಬರೆಸ್ಲಿಕ್ಕೆ ಹೋಗ್ಬಾಡ್ರಿ, ಹಿಂದೂ ಕುರುಬ ಅಂತ ಬರೆಸ್ರಿ ಅಂತ ದೊಡ್ಡ ನಾಯಕರುಗಳೇ ಅವರವರ ಸಮಾಜವನ್ನ ಏಕತೆಯನ್ನು ಸಾರುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸವಿತಾ ಸಮಾಜದವರು ಇಡೀ ಭಾಗದಲ್ಲಿ ನಮಗೆ ಕೆಲವೊಂದು ಭಾಗದಲ್ಲಿ ನಯನ ಕ್ಷತ್ರಿಯ ಅಂತ ಕರಿಬಹುದು, ಕ್ಷತ್ರಿಯರ ಅಂತ ಕರಿಬಹುದು, ಯಾವುದು ಭಜಂತ್ರಿ ಅಂತ ಕರಿಬಹುದು, ನಾವಿ ಅಂತ ಕರಿಬಹುದು, ಭಂಡಾರಿ ಅಂತ ಕರಿಬಹುದು, ಸೇನ್ ಸಮಾಜ ಅಂತ, ಹೀಗೆ ನಾಯಿ ಬ್ರಾಹ್ಮಣ ಅಂತ ಈಗ ಬೇರೆ 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 ಉಪಜಾತಿಗಳಿಂದ ಕರೀತಾರೆ. ಆದರೆ ತಲೆಯಲ್ಲಿರಲಿ, ಯಾವುದೇ ಉಪಜಾತಿಗಳಿಗೆ ನಿಗಮ ಆಗಲಿ, ಯಾವುದೇ ಉಪಜಾತಿಗಳಿಗಾಗಿ ಪ್ರತ್ಯೇಕವಾಗಿ ಯಾವುದು ಸರ್ಕಾರ ಮಾಡೋದಿಲ್ಲ, ಒಂದು ಜಾತಿಯ ಅಡಿಯಲ್ಲಿ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸವಿತಾ ಅಂತ ಹೇಳಿ ಬರೆಸಿದ್ದೆ. ಆದರೆ ಇಡೀ ರಾಜ್ಯದಲ್ಲಿ ಸವಿತಾ ಸಮಾಜದವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೋದ್ ಸರಿ ಕಾಂತರಾಜ್ ವರದಿ ಆದಾಗ 1,35,000 ಜನ ಶಿಕ್ಷಕರನ್ನು ನೇಮಕ ಮಾಡಿ ಸರ್ವೆಯನ್ನು ಮಾಡಿಸಿದ್ದು. ಆದ್ರೆ ಈಗ 1,74,000 ಜನ ಸರ್ವೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ದಿನಕ್ಕೆ ಒಬ್ಬ ಟೀಚರ್ಗೆ 10 ಮನೆಗಳ ಸರ್ವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬರಿಗೆ 15 ದಿನದಲ್ಲಿ 150 ಸರ್ವೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ಅವರಿಗೆ ನಿಗದಿ ಮಾಡಿದ್ದಾರೆ. ಅದರ ಪ್ರಕಾರ ನಿಮ್ಮ ಮನೆಗೆ ಬಂದಾಗ ಸ್ಪಷ್ಟವಾಗಿ ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಉಳ್ಕಿದ್ದವ್ರು ಎಲ್ಲ ಏನ್ ಬರೀತಾರ ನಿಮ್ಗೆ ಅವ್ರ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ತಕ್ಕ ಉತ್ತರ ಕೊಡಿ. ಆದ್ರೆ ಈ 3 ಮಾತ್ರ ತಪ್ಪದೆ ಮರಿದೇ ಬರೆಸಿ ಅನ್ನೋದು ಎಲ್ರಿಗೂ ವಿನಂತಿ ಮಾಡ್ತಾ ಇದೀವಿ. ಒಂದೇದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸುವಂಥದ್ದು, ಜಾತಿ ಕಾಲಂನಲ್ಲಿ ಸವಿತಾ ಅಂತ ಬರೆಸುವಂಥದ್ದು. ಅದರ ಕೋಡ್ ಬಂದು A1282 ಅಂದ್ರೆ 128 2 ಅಂತ ಹೇಳಿ
ಕೋಡ್ ಇರುತ್ತೆ, ಇದನ್ನು ನಮೂದಿಸಿ. ಆದರೆ ಕೆಲವೊಂದು ಜನಕ್ಕೆ ಉಪಜಾತಿ ಬರೆಸಲೇಬೇಕು ಅನ್ನುವಂಥ ಆಸೆ ಇರುತ್ತೆ. ಬರ್ಸಿದ್ರಿ ಅಂತ ಒಂದೇ ಅಲ್ಲ, ಅದ್ರ ಮುಖ್ಯ ಕಾಲಂನಲ್ಲಿ ಸವಿತಾ ಅನ್ನೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಇಷ್ಟೊತ್ತು ತಾವೆಲ್ಲರೂ ಸಹಕಾರ ಮಾಡಿ, ತುಂಬ ತಡ ಆದರೂ ಕೂಡ ನೀವು ಇಷ್ಟೊತ್ತು ನಿರೀಕ್ಷೆ ಮಾಡಿ ನಮ್ಮ ಕಾಯ್ದು ನಮ್ಮ ಸಮಾಜದ ಪತ್ರಿಕಾಗೋಷ್ಠಿಯನ್ನು ತಾವು ಸಹಕರಿಸಿದ ತಮ್ಮೆಲ್ಲರಿಗೂ ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಅವಶ್ಯ ಸ್ವಾಮಿ ಹೇಳಿರ್ತಕ್ಕಂತಹ ಮಾತುಗಳು ಖಂಡಿತಗಳು ಸರಿ ಇದೆ. ಕಾರಣ ಇಷ್ಟೇ, ಈಗ ಬಲಾಢ್ಯ ಸಮುದಾಯಗಳೇ ಒಂದು ಅಡಿಯಲ್ಲಿ ಬರ್ತಾ ಇದ್ದಾಗ ನಾವುಗಳು ಬೇರೆ ಬೇರೆ ಬರೆಯೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದು ಭಾವಿಸ್ತಾ ಹೇಳಿರ್ತಕ್ಕಂಥ ಮಾತುಗಳು ಸ್ವಾಮೀಜಿಗಳು ಹೇಳಿದ ಮಾತೆ ನಮ್ಮೆಲ್ಲರದು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲ ವಿವಿಧ ಪಂಗಡಗಳು ಕೂಡ ನಾವು ಆಧಾರವಾಗಿಟ್ಟುಕೊಂಡು ಅವರ ಅನುಯಾಯಿಗಳಾಗಿ ನಾವು ಬದ್ಧರಾಗಿ ಹೋದರೆ ಆದಷ್ಟು ಒಳ್ಳೆಯದು, ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಬಹುಶಃ ಪತ್ರಿಕೆ ಅಂದ್ರೆ ವರದಿನೇ ಬರಲಿಲ್ಲ ಹೊರಗಡೆ, ಆದ್ರೂ ಕೂಡ ಅಂಕೆ ಸಂಖ್ಯೆ ಬೇರೆ ಬೇರೆ ನಾವು ಉಪಜಾತಿಗಳು ಬರೆಸಿರೋದ್ರಿಂದ ಸವಿತಾ ಸಮಾಜ 5 ಲಕ್ಷ ಅಂತ ಬಂದಿತ್ತು. ಆದ್ರೆ ಎಲ್ಲ ಅಂದ್ರೆ ಉಪಜಾತಿಗಳು ಮತ್ತೆ ಸವಿತಾ ಅನ್ನುವಂಥದ್ರಲ್ಲಿ ಬರುವಂತಹ ಭಜಂತ್ರಿ ಆಗಿರ್ಬೋದು, ಭಂಡಾರಿ, ಈ ಎಲ್ಲ ತಗೊಂಡಾಗ ಸರ್ವೇ ಸಾಮಾನ್ಯ ನಮಗೆ ತಿಳಿದಾಗೆ ಹತ್ರ 12 ಲಕ್ಷದವರೆಗೂ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಆದ್ರೆ ಅದೇ ಅಂದಾಜಿದೆ. ಆದ್ರೆ ನೋಡೋಣ, ಈಗ ಸರ್ಕಾರದ ವರದಿ ಆದ್ಮೇಲೆ ಎಷ್ಟು ಸಂಖ್ಯೆ ಬರುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ನಾವು ಒಂದು ತೀರ್ಮಾನ ಮಾಡಿದ್ವಿ, ಅದಕ್ಕೆ ನಾವೇ ಒಂದು ಆ್ಯಪ್ ಅನ್ನು ಕೂಡ ರೆಡಿ ಮಾಡ್ತಾ ಇದೀವಿ. ಬಹುಶಃ ಇನ್ನೊಂದು ವಾರ 15 ದಿನದಲ್ಲಿ ನನ್ನ ಆ್ಯಪ್ ಕೂಡ ಬರ್ತದೆ. ಪ್ರತಿಯೊಬ್ಬರು ಸಮಾಜದವರು ನಾವು ಇಂಟೀರಿಯರ್ ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಎಜುಕೇಶನ್ ಮುಗ್ದದ, ಆಸ್ತಿ ಪಾಸ್ತಿ ಏನು, ಅವರ ವಿವರಣೆ ಹೇಗಿದೆ, ಅವರ ಆರ್ಥಿಕ ವ್ಯವಸ್ಥೆ ಹೇಗಿದೆ, ಎಷ್ಟು ಜನ ನೌಕರದಾರರಿದ್ದಾರೆ, ಎಷ್ಟು ಜನ ಕುಲಕಸಬ ಮೇಲೆ ಆಧಾರಿತವಾಗಿದ್ದಾರೆ, ಎಷ್ಟು ಜನ ವಾದ್ಯವನ್ನು ನುಡಿಸ್ಕೊಂಡು ಆಧಾರಿತವಾಗಿದ್ದಾರೆ ಅನ್ನೋದಕ್ಕೆ ಅದಕ್ಕೊಂದು ಸರ್ವೆ ಆ್ಯಪ್ ಅನ್ನು ನಾವು ಮಾಡ್ತಾ ಇದೀವಿ. ಬಹುಶಃ ಒಂದೊಂದು 10-15 ದಿನ ನಮಗೂ ಸಮಯ ಬೇಕಾಗ್ತದೆ. ಈ ವರದಿ ಬಂದು ಅಕಸ್ಮಾತಾಗಿ ಅದಕ್ಕೂ ಕ್ರಾಸ್ ವೆರಿಫಿಕೇಶನ್ ಮಾಡಿ ನೋಡ್ತೀವಿ. ಅವಾಗ ಅಕಸ್ಮಾತಾಗಿ ತುಂಬಾ ಅಂತರ ಬರಲ್ಲ, ಎಲ್ಲಿ ಬಂದ್ರು ಒಂದು 15ರಿಂದ 20 ಸಾವಿರ ಅಂತರ ಬರ್ಬೋದು. ತುಂಬಾ ಅಂತರ ಬಂದಾಗ ನಾವು ಆಂತರಿಕವಾಗಿ ಮಾಡಿರುವಂತ ಸರ್ವೆ ಹೀಗಿದೆ ಅಂತ ಹೇಳಿ ಸರ್ಕಾರಕ್ಕೂ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ರಾಜಣ್ಣ ಅಂತೇಳಿ 12 ಲಕ್ಷ ಅಂತ ಬರ್ಬೋದು, ಅಲ್ಲಿವರೆಗೂ ಬರ್ಬೋದು. 12 to 20 ಅಂತ ಅಂದ್ಕೊಂಡಿದ್ವಿ ಸರ್, ರಿಯಲಿ ಗೊತ್ತಿಲ್ಲ ಸರ್. ನನ್ನ ಹೆಸರು ರಾಜಣ್ಣ ಅಂತೇಳಿ, ಸವಿತಾ ಸಮಾಜ ನೌಕರ ಸಂಘದ ಅಧ್ಯಕ್ಷ ನಾನು. ಈಗ ಸ್ವಾಮೀಜಿ ಹೇಳಿದಾಗೆ ಇದು ಧರ್ಮ ಕಾಲದಲ್ಲಿ ಹಿಂದೂ, ಜಾತಿ ಕಾಲದಲ್ಲಿ ಸವಿತಾ, ಮತ್ತೆ ಉಪಜಾತಿ ಬರೀಬೇಕಾ ಬೇಡವಾ ಅಂತಕ್ಕಂಥದ್ದು ಅವರವರ ವಿಂಗಡಣೆಗೆ ಸಂಬಂಧಪಟ್ಟದ್ದು. ಅದು ಕೂಡ ಸುಮಾರು ಒಂದು 24 ವಿವಿಧ ಪದಗಳಿದ್ದಾವೆ, ಸಮಾನಾರ್ಥಕ ಪದಗಳು ನಮ್ಮ ಜಾತಿಯದು. ಅದು ಕೂಡ ಅದರಲ್ಲಿ ನಮ್ಮ ಗೌರ್ಮೆಂಟ್ ಹಿಂದಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಜಾತಿಗಳು ಸೇರಿ ಸವಿತಾ ಅಂತಕ್ಕಂಥ ಒಂದು ಜಾತಿಯಲ್ಲಿ ಇದಾವೆ ಅಂತಕ್ಕಂಥ ಗೆಜೆಟ್ ಆಗಿದೆ ಸರ್. ಅದರ ನೇತೃತ್ವದಲ್ಲಿ ಸವಿತಾ ಬಂದರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಒಂದು ಆಲೋಚನೆ. ಜೊತೆಗೆ ಈಗ ಎಲ್ಲ ವಿವಿಧ ಪಂಗಡಗಳು ಎಲ್ಲರೂ ಬಂದಿದ್ದಾರೆ. ಭಂಡಾರಿ ಸಮುದಾಯದಿಂದ ಒಬ್ಬರು ಬಂದಿದ್ದಾರೆ, ನಾಯಿ ಬ್ರಾಹ್ಮಣ ಸಮಾಜ ಒಬ್ಬರು ಬಂದಿದ್ದಾರೆ, ಆ ಸಂಘದ ಅಧ್ಯಕ್ಷರು, ಮತ್ತು ಸೈನ್ ಸಮಾಜ ಅಂತಿದೆ, ಹಡಪ ಸಮಾಜ ಅಂತಿದೆ. ಎಲ್ಲ ಸಮಾಜ ಮುಖಂಡರು ಕೂಡ ಸೇರಿಕೊಂಡೇ ಈ ಒಂದು ಪುರಸ್ಕಾರ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸ್ವಾಮಿಗಳ ಒಂದು ಆಶೀರ್ವಾದ ಏನಿದೆಯೋ, ಆ ಮಾತೇನಿದೆಯೋ, ಆ ಮಾತನ್ನು ನಾವು ತಪ್ಪದೆ ನಾವೆಲ್ಲರೂ ಕೂಡ ಬರೆಸ್ಬೇಕು ಅಂತಕ್ಕಂಥದ್ದನ್ನು ರಾಜ್ಯದ ಮೂಲೆಗಳಲ್ಲೂ ಇರ್ತಕ್ಕಂಥ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ನನ್ನ ಹೆಸರು ವೇಣುಗೋಪಾಲ್ ಅಂತ ಹೇಳಿ, ನಾನು ಕರ್ನಾಟಕ ರಾಜ್ಯ ಸವಿತಾ ಶೋಧಿತ ರೈತರಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಮಾಜದ ಗುರುಗಳು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಕಾಲಂನಲ್ಲಿ ಪೂರ್ವಕವಾಗಿ ಕೊಡಬೇಕಾಗಿರುವಂಥ 8ನೇ ಕಾಲಂನಲ್ಲಿ ಧರ್ಮನ ಹಿಂದೂ ಧರ್ಮ ಅಂತೇಳಿ, ಮತ್ತು 9ನೇ ಕಾಲಂನಲ್ಲಿ ಸವಿತಾ ಸಮಾಜ ಅಂತೇಳಿ, ಹಾಗೂ ಉಪಜಾತಿಯಲ್ಲಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಹಲವಾರು ಭಾಗಗಳಲ್ಲಿ ಹಲವಾರು ಉಪಜಾತಿಗಳನ್ನು ಕೊಡುವಂಥದ್ದು ಬಾಡಿಕೆ ಇರುತ್ತೆ. ಅದರಿಂದ ಈಗಾಗಲೇ ಅವರು ಜಾತಿ ಒಂದು ಜಾತಿ ಗಣತಿಯಲ್ಲಿ ಆಗಿರ್ಬೋದು, ಅವರ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಆಗಿರ್ಬೋದು, ಹಾಗೆ ಒಂದು TCಗಳಾಗಿರ್ಬೋದು, ಈಗಾಗಲೇ ಅವರು ಕೊಟ್ಟಿರ್ತಾರೆ ಒಂದು ಉಪಜಾತಿಗಳನ್ನು.
ಅವರು ಆ ಉಪಜಾತಿಯನ್ನು ಸಹ ಅವರು ಕೊಡಲಿಕ್ಕೆ ಅವಕಾಶ ಇದೆ. ಹಾಗೆ ಇದನ್ನು ಇನ್ನೊಂದು ವಿಚಾರ ಏನಂದರೆ, ಈಗಾಗಲೇ ಜಾತಿ ಕಾಲದಲ್ಲಿ ನಮ್ಮ ಜಾತಿ ನಿಂದನೆ ಪದಗಳನ್ನು ಹೊರತುಪಡಿಸಿ ತಾವೆಲ್ಲರೂ ಈ ಒಂದು ಉಪಜಾತಿಗೆ ಕೊಡಬೇಕು ಅಂತ ಸಹ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಈ ಒಂದು ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ. ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ತಮ್ಮ ಮುಖಾಂತರ ನಮ್ಮ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಘಟನೆಗಳು ಇದ್ದಾವೆ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಹಾಗೂ ಹೋಬಳಿ ಮತ್ತು ಗ್ರಾಮಗಳಲ್ಲಿ ಮತ್ತು ಬೆಂಗಳೂರು ನಗರಗಳಲ್ಲಿದೆ. ನಮ್ಮೆಲ್ಲ ಸಮಾಜದ ಬಂಧುಗಳಿಗೆ ನನ್ನ ವಿನಂತಿ ಏನಂದರೆ, ಈಗ ಹಲವಾರು ಜನಕ್ಕೆ ನಮ್ಮ ಸಮಾಜದ ಬಂಧುಗಳಿಗೆ ಕೆಲವಾರು ಮಾಹಿತಿ ಕೊಡಲಿಕ್ಕೆ ಸ್ವಲ್ಪ ಅವರಿಗೆ ಮಾಹಿತಿ ಕೊರತೆಗಳು ಇರ್ಬೋದು. ಅದರಿಂದ ನಮ್ಮ ಶಿಕ್ಷಿತರು ಮತ್ತು ಒಂದು ಬೇರೆ ಒಂದು ಕೆಲಸ ಮಾಡುವಂಥ ವೃತ್ತಿದಾರರು, ಎಜುಕೇಷನ್ ಇರುವಂಥವ್ರು ಇವೆಲ್ಲರೂ ಸಹ ಇದಕ್ಕೆ ಸಾಮೂಹಿಕವಾಗಿ ಒಳಪಟ್ಟು ನಾವು ಸಹ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಹಾಗೆ ನಮ್ಮ ಸಮಾಜದ ಬಂಧುಗಳಿಗೂ ಸಹ ಇದನ್ನ ನಿಖರವಾದ ಮಾಹಿತಿ ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ಅವನ್ನ ಜಾಗೃತರನ್ನಾಗಿ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. HR ಕೇಶವ ಅಂತ, ನಮ್ಮದು ದೇವನಹಳ್ಳಿ ತಾಲೂಕು. ಮಾಧ್ಯಮದ ಬಂಧು ಮಿತ್ರರಲ್ಲಿ ಒಂದು ವಿನಂತಿ, ನಮ್ಮ ಸಮುದಾಯ ಬಹಳ ಹಿಂದುಳಿದ ಸಮುದಾಯ ಆಗಿರೋದ್ರಿಂದ ಮುಖ್ಯನಾಗಿ ತರಬೇಕಾದ್ರೆ ಪ್ರಮುಖ ಕಾರಣ ನೀವೇ ಆಗಿರ್ತೀರಿ. ಇನ್ನೊಂದು ವಿನಂತಿ ಏನಂದರೆ, ನಮ್ಮ ಸಮುದಾಯದಲ್ಲಿ ಅನೇಕ ಗೊಂದಲಗಳಿದ್ದಾವೆ. ಏನೇ ಬಂದರೂ ಸವಿತಾ ಸಮಾಜದ ಅಡಿಯಲ್ಲೇ ಉಪಜಾತಿಗಳೆಲ್ಲನೂ ಬರ್ತವೆ. ಗೊಂದಲ ಪಡದೆ 8ನೇ ಕಾಲಂನಲ್ಲಿ ಧರ್ಮ ಇರೋ ಕಡೆ ಅಲ್ಲಿ ಹಿಂದೂ ಅಂತ ಬರೆಸಿ 9ನೇ ಕಾಲಂನಲ್ಲಿ ನಮ್ಮ ಜಾತಿ ಹೆಸರು ಸವಿತಾ ಸಮಾಜ ಅಂತಲೇ ನಮೂದನೆ ಆಗಬೇಕು. 10ನೇ ಕಾಲಂನಲ್ಲಿ ಅವರ ಉಪಜಾತಿಗಳು ಬರೆಸ್ಬೋದು, ಬಿಟ್ಟರು ಬಿಡ್ಬೋದು. ನಮ್ಮ ಜಾತಿ ಸಮೀಕ್ಷೆಯಲ್ಲಿ ಸಂಖ್ಯೆ ಜಾಸ್ತಿ ಆದರೆ ಸರ್ಕಾರದ ಮುಖೇನ ನಮಗೆ ಬರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ. ಅದರಿಂದ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮಾಜ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಸಮಾಜ ಸರ್ಕಾರ ಗಮನ ಹರಿಸ್ತೈತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸವಿತಾ ಸಮಾಜದ ಒಂದು ಸಂಖ್ಯೆ ಹೊರಹೊಮ್ಮಬೇಕಂತೇಳಿ ನಮ್ಮ ಇಡೀ ರಾಜ್ಯಾದ್ಯಂತ ಮತ್ತು ನಮ್ಮ ಎಲ್ಲ ಸವಿತಾ ಜನಾಂಗದ ನಾಯಕರುಗಳಿಗೆ ವಂದಿಸುತ್ತಾ, ಮತ್ತು ನನ್ನ ಮಾತೃ ವೇದಿಕೆಯಾದಂತಹ ಕರ್ನಾಟಕ ಸವಿತಾ ಜನಜಾಗೃತಿ ವೇದಿಕೆ ನನಗೊಂದು ಅವಕಾಶ ಮಾಡಿಕೊಡಿದೆ ಇಲ್ಲಿ ಬಂದುಕೊಳ್ಳೋದಕ್ಕೆ. ಈ ವೇದಿಕೆ ಮೂಲಕ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಮನವಿ ಮಾಡ್ಕೋತೀನಿ. ಸರ್ಕಾರಕ್ಕೆ ಎಲ್ಲದಕ್ಕೂ ಮುಂಚೆ ನಮ್ಮ ಎಲ್ಲ ಸವಿತಾ ಜನಾಂಗದವರು ಮಾಧ್ಯಮ ಮಿತ್ರರಿಗೆ ಒಂದು ಚಪ್ಪಾಳೆ ಮೂಲಕ ಅವ್ರಿಗೊಂದು ಅಪ್ರಿಸಿಯೇಷನ್, ಥ್ಯಾಂಕ್ ಯು ಹೇಳ್ತಾ, ನಮ್ಮ ನೋವು, ನಮ್ಮ ಸಮಾಜದ ನೋವು ಏನೇ ಇದ್ರೂ ಆ ದೇವರು ಮುಟ್ಟಿಸ್ತಾರೋ ಇಲ್ಲೋ ಮುಖಂಡ್ರೆ, ನೀವು ಮಾಧ್ಯಮ ಮಿತ್ರರ ಸರ್ಕಾರ ಗಮನ ಸೆಳೀತೀರಾ, ಆ ಸರ್ಕಾರಕ್ಕೆ ನಮ್ಮ ನೋವನ್ನು ಮುಟ್ಟಿಸ್ತೀರಾ ಅಂತ ನಾವು ಅಂದ್ಕೊಂಡು ಈ ದಿನ ನಮ್ಮ ಈ ಏನು ಕ್ಯಾಸ್ಟ್ ಸೆನ್ಸೇಷನ್ ಏನಾಗ್ತಿದೆ, ಧರ್ಮ ಹಿಂದೂ ಅಂತ ಬರೆಸಿ ಮತ್ತೆ ಜಾತಿ ಸವಿತಾ ಅಂತ ಬರೆಸಿ, ಕೋಡ್ ನಂಬರ್ ಏನಿದೆ 81282 ಅಂತ ಬರೆಸಿ ಅಂತ ನಮ್ಮ ಎಲ್ಲ ಸವಿತಾ ಜನಾಂಗದವರಿಗೆ ಈ ವೇದಿಕೆ ಮೂಲಕ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಏನಕ್ಕಂದ್ರೆ ನಾವು ಇದೀವಿ ಸಮಾಜದಲ್ಲಿ, ಮತ್ತೆ ನಾವು ಏನಾದ್ರೂ ನಮಗೂ ಏನಾದ್ರೂ ಅವಕಾಶ ಕಲ್ಪಿಸಿಕೊಡಿ ಅಂತ ಸರ್ಕಾರಕ್ಕೆ ನಾವು ಜನಾಂಗ ನಮ್ಮ ಪಾಪ್ಯುಲೇಷನ್ ತೋರಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ದಯವಿಟ್ಟು ಎಲ್ಲರೂ ನಮ್ಮ ಒಗ್ಗಟ್ಟನ್ನು ತೋರಿಸಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ನಾನು ಏನು ಮುಗಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ ನನ್ನದೊಂದು ಸಣ್ಣ ಸಂದೇಶ. ಈ ಒಂದು ಸಂದೇಶನ ಎಲ್ಲ ಪತ್ರಿಕೆಗಳಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ,